ಹಾಯ್ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಇವತ್ತು ಒಂದು ಟ್ರಾನ್ಸ್ಫಾರ್ಮೇಶನ್ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು 21 ಡೇಸ್ ಅಲ್ಲಿ 6 kgs ಅಷ್ಟು ವೇಟ್ ನ ಕಡಿಮೆ ಮಾಡ್ಕೊಂಡಿದ್ದಾರೆ ಅಪೂರ್ವ ಅವ್ರದ್ದು ವೇಟ್ ಲಾಸ್ ಜರ್ನಿನ. ಸೊ ಅವ್ರು ಯಾವ ತರ ಡಯಟ್ ರೊಟೀನ್ ಫಾಲೋ ಮಾಡಿದ್ರು ಅಂಡ್ ಸ್ಪೆಷಲಿ ನಮ್ಮ ಚಾನಲ್ ಇಂದ ಅವ್ರಿಗೆ ಏನೆಲ್ಲ ಹೆಲ್ಪ್ ಆಯ್ತು ಅನ್ನೋದನ್ನ ಡೀಟೇಲ್ ಆಗಿ ಶೇರ್ ಮಾಡ್ತೀನಿ. ನಿಜವಾಗ್ಲೂ ಈ ತರ ಎಲ್ಲ ಕಾಂಪ್ಲಿಮೆಂಟ್ಸು ಅಂಡ್ ಇವರು ಮಾಡಿರೋಂಥ ಮೆಸೇಜಸ್ ಎಲ್ಲ ನೀವೇ ನೋಡಿ, ನಿಮಗೂ ಶೇರ್ ಮಾಡ್ತೀನಿ. ಸೊ ಇಷ್ಟು ಸಾಕಲ್ಲ, ಲೈಕ್ ನಮ್ಮಿಂದ ನಮ್ಮ ಚಾನಲಿಂದ ಬೇರೆಯವ್ರಿಗೆ ಈ ತರ ಹೆಲ್ಪ್ ಆಗ್ತಾ ಇದೆ ಅಂತಂದ್ರೆ ಅದರದ್ದು ಸ್ಯಾಟಿಸ್ಫ್ಯಾಕ್ಷನೇ ಬೇರೆ ತರ ಅನ್ಸುತ್ತೆ. ನಿಜವಾಗ್ಲೂ ಖುಷಿ ಆಗುತ್ತೆ ಈ ತರ ಎಲ್ಲ ಕಮೆಂಟ್ಸ್ ನೋಡಿದಾಗ. ಸೊ ಇವ್ರ ಬಗ್ಗೆ ಹೇಳೋದಾದ್ರೆ ಇವ್ರಿಗೆ PCOD ಇತ್ತು ಅಂಡ್ ಇರ್ರೆಗ್ಯುಲರ್ ಪೀರಿಯಡ್ಸ್ ಇತ್ತು. ಸೊ ಈ ತರ ಪ್ರಾಬ್ಲಮ್ಸ್ ಎಲ್ಲ ಇದ್ದಾಗ ವೇಟ್ ಲಾಸ್ ಮಾಡೋದು ಎಷ್ಟೇ ಟ್ರೈ ಮಾಡಿದ್ರು ವೇಟ್ ಲಾಸ್ ಆಗೋದು ತುಂಬಾನೇ ಕಷ್ಟ ಆಗುತ್ತೆ. ಸೊ ಈ ತರ ಇದ್ದಾಗ ನಮ್ಮ ವಿಡಿಯೋಸ್ ಇಂದ ಅವ್ರಿಗೆ ಇಷ್ಟು ಒಳ್ಳೆ ರಿಸಲ್ಟ್ಸ್ ಬಂದಿದೆ ಅಂಡ್ ಅವ್ರ ಮದ್ವೆನೂ ಫಿಕ್ಸ್ ಆಗಿದೆ ಅಂತೆ. ಸೊ ಇಷ್ಟೆಲ್ಲ ವೇಟ್ ಲಾಸ್ ಆಗೋದಕ್ಕೆ ಅವ್ರು ಯಾವ ತರ ಡಯಟ್ ನ ಫಾಲೋ ಮಾಡಿದ್ರು, ಅವ್ರದ್ದು ಡಯಟ್ ರೂಟೀನ್ ಯಾವ ತರ ಇತ್ತು ಅಂತ ಶೇರ್ ಮಾಡ್ತೀನಿ. ಅಂಡ್ ತುಂಬಾ ಜನ PCOD ಇದೆ, ನಮ್ಗೆ ಯಾವ ತರ ಡಯಟ್ ಫಾಲೋ ಮಾಡಬೇಕು ಅಂಡ್ ಏನ್ ಅವಾಯ್ಡ್ ಮಾಡಬೇಕು ಏನಿಲ್ಲ ಅಂತ ಎಷ್ಟೊಂದ್ ಜನ ಕೇಳ್ತಿರ್ತೀರಾ. ಆಲ್ರೆಡಿ ಒಂದು 3 years ಬ್ಯಾಕ್ ಅನ್ಕೊಳ್ತೀನಿ ಫುಲ್ ಕಂಪ್ಲೀಟ್ ಡೀಟೇಲ್ ಆಗಿ PCOD ಬಗ್ಗೆ ಏನೆಲ್ಲ ತಗೋಬೇಕು, ಏನ್ ಫುಡ್ ನ ಅವಾಯ್ಡ್ ಮಾಡಬೇಕು ಅಂಡ್ ಅವ್ರದ್ದು ಡಯಟ್ ರೊಟೀನ್ ಯಾವ ತರ ಡಯಟ್ ಫಾಲೋ ಮಾಡಬೇಕು ಅಂತೇಳಿ ಡೀಟೇಲ್ಡ್ ವಿಡಿಯೋ ಮಾಡಿದೆ. ಸೊ ಅದನ್ನ ಇನ್ನೂ ಯಾರಾದ್ರೂ ನೋಡಿಲ್ಲ ಅಂದ್ರೆ ಹಳೆ ವಿಡಿಯೋ ಅಲ್ಲ, ಸೊ ಹಾಗಾಗಿ ತುಂಬಾ ಜನ ನೋಡೋದು ಮಿಸ್ ಮಾಡಿರ್ತೀರಾ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕು, ಅದನ್ನ ಚೆಕ್ ಮಾಡಿ. ಸೊ PCOD ಇರೋರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆ ವಿಡಿಯೋ. ಸೊ ಅದನ್ನ ನೋಡ್ಬಿಟ್ಟು ನಿಮ್ಗೆ ಏನ್ ತಗೋಬೇಕು, ಏನ್ ಅವಾಯ್ಡ್ ಮಾಡಬೇಕು, ಸೊ ಅದನ್ನ ಈಸಿಯಾಗಿ ನಿಮ್ ಡಯಟ್ ರೊಟೀನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬಹುದು. ಅಂಡ್ ಈಗ ಬನ್ನಿ ಅವ್ರು ಫಾಲೋ ಮಾಡಿರೋಂಥ ಡಯಟ್ ರೊಟೀನ್ ಯಾವ ತರ ಇತ್ತು ಅನ್ನೋದನ್ನ ಶೇರ್ ಮಾಡ್ತೀನಿ. ಅಂದರೆ ತುಂಬ ಇಷ್ಟ ಮ್ಯಾಮ್, ನೀವು ಮಾಡೋ ಪ್ರತಿಯೊಂದು ವೀಡಿಯೋಸ್ ತುಂಬ ಇಷ್ಟ ಆಗುತ್ತೆ. ನೀವು ಯಾವಾಗ ವೀಡಿಯೋ ಹಾಕ್ತೀರಾ ಅಂತ ವೆಯ್ಟ್ ಮಾಡ್ತಿರ್ತೀನಿ. ವೀಡಿಯೋಸ್ ನನಗೆ ತುಂಬ ಹೆಲ್ಪ್ ಆಯಿತು ಮ್ಯಾಮ್. ಮನೆ ಊಟನೇ ತಂದ್ಕೊಂಡು ಈ ರೀತಿ ವೆಯ್ಟ್ ಲಾಸ್ ಆಗ್ಬೋದು ಅಂತ ನಿಮ್ಮ ವೀಡಿಯೋಸ್ ನೋಡಿದ ಮೇಲೆ ಗೊತ್ತಾಯಿತು. ನನಗೆ PCOS ಇತ್ತು ಮ್ಯಾಮ್, ಆದರೂ ನಿಮ್ಮ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ನ ನಾನು ತಗೊಂಡೆ. ನಿಮ್ಮ ಡಯಟ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ರಿಸಲ್ಟ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು 3 ಮಂತ್ಸಿಂದ ಪೀರಿಯಡ್ಸ್ ಕೂಡ ಆಗಿರಲಿಲ್ಲ ಮ್ಯಾಮ್. ನಿಮ್ಮ ಡಯಟ್ ಸ್ಟಾರ್ಟ್ ಮಾಡಿದ ಮೇಲೆ 3 ಡೇಸ್ಗೆ ಪೀರಿಯಡ್ಸ್ ಆದೆ. ಥ್ಯಾಂಕ್ ಯು. ಡಯಟ್ ಸ್ಟಾರ್ಟ್ ಮಾಡಿದಾಗ 76 ಸಮಥಿಂಗ್ ಇದ್ದೆ, ಇವಾಗ 70 ಸಮಥಿಂಗ್ ಇದ್ದೀನಿ. ಎಲ್ಲದಕ್ಕೂ ನೀವೇ ನಿಮ್ಮ ವಿಡಿಯೋಸ್ ಕಾರಣ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಮೀನ್ಸ್ ಅಲಾಟ್. ಇಲ್ಲೆಲ್ಲ ನನಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಇತ್ತು, ನಿದ್ದೆ ಬರ್ತಿರ್ಲಿಲ್ಲ, ಮೂಡ್ ಸ್ವಿಂಗು, ಸ್ಟ್ರೆಸ್ಸು, ಏರ್ ಫಾಲು, ಡಿಪ್ರೆಷನ್ ಇತ್ತು. ಇವಾಗ ಅವೆಲ್ಲ ಕಂಪ್ಲೀಟ್ ಆಗಿ ಎಲ್ಲ ಕಡಿಮೆ ಆಗಿದೆ. ಥ್ಯಾಂಕ್ ಯು ಮ್ಯಾಮ್. ನಮ್ಮ ಈ ಪ್ರಯತ್ನ ಹೀಗೆ ನಡೀತಿರಲಿ, ನಿಮ್ಮಿಂದ ಎಲ್ಲರ ಕನಸು ನನಸಾಗಲಿ, ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಸೊ ಫಸ್ಟ್ ಬಂದ್ಬಿಟ್ಟು ಅವ್ರ ಡಯಟ್ ರೊಟೀನ್ ಸ್ಟಾರ್ಟ್ ಆಗ್ತಿದ್ದು ಒಂದು ವೆಯ್ಟ್ ಲಾಸ್ ಡ್ರಿಂಕಿಂದ. ಸೊ PCOD ಇರೋರಿಗೆ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಫ್ಲಾಕ್ಸ್ ಸೀಡ್ಸ್ ಅನ್ನೋದು, ಅಗಸೆ ಬೀಜ ಅನ್ನೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವರು ಆಲ್ಮೋಸ್ಟ್ ಡೈಲಿ ಇದೇ ವೆಯ್ಟ್ ಲಾಸ್ ಡ್ರಿಂಕ್ನ ತೊಗೊಳ್ತಿದ್ರು ಅಂತೆ. ಸೊ ಸಮ್ಟೈಮ್ಸ್ ಇದ್ರ ಬದಲಾಗಿ ಬೇರೆ ವೆಯ್ಟ್ ಲಾಸ್ ಡ್ರಿಂಕ್ಸ್ನ ನಾನು ತೋರಿಸಿದ್ದೀನಲ್ಲ, ಜೀರಾ ವಾಟರ್ ಆಗಿರ್ಬೋದು ಅಥವಾ ಕೆಲವೊಂದು ಸಲ ಧನಿಯಾ ಕಾಳಿಂದು ಆ್ಯಂಡ್ ಸೋಂಪಿಂದು, ಈ ಥರ ಕೆಲವೊಂದು ಸಲ ಮಾತ್ರ. ಬಟ್ ಆಲ್ಮೋಸ್ಟ್ ಅವ್ರು ತೊಗೊಳ್ತಿದ್ದು ಈ ಫ್ಲಾಕ್ಸ್ ಸೀಡ್ಸಿಂದು ಪೌಡರ್ ಏನಿರುತ್ತಲ್ಲ, ಸೊ ಪೌಡರ್ ಮಾಡಿಬಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಡೈಲಿ ಮಾರ್ನಿಂಗು ಎಂಟಿ ಸ್ಟಮಕಲ್ಲಿ 1 ಗ್ಲಾಸಷ್ಟು ಬಿಸಿನೀರಿಗೆ 1 ಸ್ಪೂನಷ್ಟು ಈ ಫ್ಲಾಕ್ಸೀಡ್ ಪೌಡರ್ನ ಮಿಕ್ಸ್ ಮಾಡಿಕೊಂಡು ಸೊ ಒಂದು 2ರಿಂದ 3 ನಿಮಿಷ ಹಾಗೆ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಿ. ಆಮೇಲೆ ಇದನ್ನು ಮಿಕ್ಸ್ ಮಾಡಿಕೊಂಡು ಹೇಳಿದ್ನೆಲ್ಲ ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದ್ರಿಂದ ಅವ್ರಿಗೆ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಈವನ್ ಯಾರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸು, ಪೀರಿಯಡ್ಸ್ ಎಲ್ಲ ಇರ್ರೆಗ್ಯುಲರ್ ಆಗ್ತಾ ಇರುತ್ತೆ ನೋಡಿ, ಸೊ ಅವ್ರಿಗೆ ಈ ಡಿಟಾಕ್ಸ್ ವೆಯ್ಟ್ ಲಾಸ್ ಡ್ರಿಂಕು ಬೆಸ್ಟ್ ಅಂತ ಹೇಳ್ತೀನಿ. ಫ್ಲಾಕ್ಸ್ ಸೀಡ್ಸಲ್ಲಿ ನಮಗೆ ಹೈ ಫೈಬರ್ ಸಿಗುತ್ತೆ, ಹಾಗೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಸಿಗುತ್ತೆ. ಆ್ಯಂಡ್ ಪೀರಿಯಡ್ಸ್ ಎಲ್ಲ ಇರ್ರೆಗ್ಯುಲರ್ ಆಗ್ತಿರುತ್ತಲ್ಲ, ಸೊ ಅಂಥದಕ್ಕೆಲ್ಲ ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಹಾಗಾಗಿ ಯಾರಿಗೆ PCOD ಪ್ರಾಬ್ಲಮ್ ಇದೆ, PCOD ಪ್ರಾಬ್ಲಮ್ ಇದೆ ಅಂದರೆ ಅಂಥವರು ಫ್ಲಾಕ್ಸ್ ಸೀಡ್ಸ್ನ ನಿಮ್ಮ ಡಯಟಲ್ಲಿ ಕಂಪಲ್ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಇದ್ರ ಬದಲಾಗಿ ನೀವು ಟರ್ಮರಿಕ್ ಟೀ ಅಂತಲೂ ಬರುತ್ತೆ ನೋಡಿ, ಸ್ವಲ್ಪ ಹಸಿ ಅರಿಶಿನ ಹಾಗೆ ಮೆಣಸು, ಹಸಿ ಶುಂಠಿ, ಈ ಥರದನ್ನೆಲ್ಲ ಕಷಾಯ ಥರ ಮಾಡಿಕೊಂಡು ಈ ಡ್ರಿಂಕ್ ಆದರೂ ತೊಗೋಬೋದು. ಇಲ್ಲ ಅಂತಂದರೆ ನುಗ್ಗೆ ಸೊಪ್ಪಿರುತ್ತೆ ನೋಡಿ, ಸೊ ನುಗ್ಗೆ ಸೊಪ್ಪು
ಟೀ ಆದರೂ ಮಾಡ್ಕೊಂಡು ತೊಗೋಬೋದು, ಕಷಾಯ, ಅಥವಾ ಮೊರಿಂಗಾ ಪೌಡರ್ ಅಂತಲೂ ಸಿಗುತ್ತೆ. ಸೊ ಸೇಮ್ ನಾವು ಫ್ಲಕ್ಸ್ ಸೀಡ್ಸ್ ಪೌಡರ್ನ ಯಾವ ರೀತಿಯಾಗಿ ಬಿಸಿನೀರಲ್ಲಿ ಕಲ್ಸ್ಕೊಂಡು ಕುಡಿದ್ವಲ್ಲ, ಅದೇ ರೀತಿಯಾಗಿ ಒಂದು 1/4 ಟೇಬಲ್ ಸ್ಪೂನಷ್ಟು ಮೊರಿಂಗಾ ಪೌಡರ್ನ ನಾವು ಬಿಸಿನೀರಿಗೆ ಕಲಿಸ್ಕೊಂಡು ಆ ಡ್ರಿಂಕ್ ಆದರೂ ತೊಗೋಬೋದು. PCOD ಇರೋರಿಗೆ ಹೇಳ್ತಾ ಇದ್ದೀನಿ, ಅಂಥವ್ರಿಗೆ ಬೆಸ್ಟ್, ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ತುಂಬಾ ಸಿಂಪಲ್ ಹಾಗೆ ಎಫೆಕ್ಟಿವ್ ಆಗಿ ಇರುತ್ತೆ. ಸೊ ಇದಕ್ಕಿಂತ ಮುಂಚೆ ನೀವು ನೀರು ಬೇಕಿದ್ರೂ ಕುಡಿಬೋದು, ಬಟ್ ಖಾಲಿ ಹೊಟ್ಟೆ ಅಂತ ಹೇಳ್ಬಿಟ್ಟು ಇದೇ ಫಸ್ಟ್ ಕುಡಿಬೇಕು ನೀರ್ಗಿಂತ ಮೊದಲು ಅಂತ ಏನೂ ಇಲ್ಲ. ಸೊ ಇದಾದಮೇಲೆ ಟೈಮಿಂಗ್ಸ್ ಎಲ್ಲನೂ ಮೆನ್ಷನ್ ಮಾಡಿರ್ತೀನಿ, ಅವ್ರು ಫಾಲೋ ಮಾಡಿರೋದು ಕ್ಲಿಯರಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ಅವರು ಬ್ರೇಕ್ಫಾಸ್ಟಿಗೆ ಎವ್ರಿ ಡೇ ಆಲ್ಮೋಸ್ಟ್ ಇದನ್ನೇ ABC ಜ್ಯೂಸ್ನ ತೊಗೊಳ್ತಿದ್ರು. ಸೊ ನಿಮಗೆ ಗೊತ್ತಿರೋ ಥರ A ಫಾರ್ ಆ್ಯಪಲ್, B ಫಾರ್ ಬೀಟ್ರೂಟ್, C ಫಾರ್ ಕ್ಯಾರೆಟ್, D ಅಂದರೆ ಡೇಟ್ಸ್ ಅಂತ. ನಿಮಗೆ ಬೇಕಿತ್ತು ಸ್ವಲ್ಪ ಸ್ವೀಟ್ಗೆ ಬೇಕು ಅಂದರೆ ಒಂದು ಖರ್ಜೂರನ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ಹಸಿ ಶುಂಠಿನೂ ಯೂಸ್ ಮಾಡಿದ್ದೀನಿ. ಈ ಜ್ಯೂಸ್ನ ಅವರು ಬ್ರೇಕ್ಫಾಸ್ಟಿಗೆ ತೊಗೊಳ್ತಿದ್ರು, ಹೇಳಿದ್ನಲ್ಲ, ಆಲ್ಮೋಸ್ಟ್ ಎವ್ರಿ ಡೇ ಇದನ್ನೇ ತೊಗೊಂಡಿದ್ದಾರೆ. ಸೊ PCOD ಇರೋರಿಗೆ ಈ ಥರ ABC ಜ್ಯೂಸ್ ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾರಿಗೆ ವೆಯ್ಟ್ ಸ್ಟ್ರಕ್ ಆಗಿರುತ್ತೆ ನೋಡಿ, ಸೊ ಅವರು ನಿಮ್ಮ ಬ್ರೇಕ್ಫಾಸ್ಟನ್ನ ಅಥವಾ ನೈಟ್ ಡಿನ್ನರ್ನ ಈ ಥರ ಮೀಲ್ನ ರೀಪ್ಲೇಸ್ ಮಾಡ್ಕೊಳ್ಳಿ ಈ ಜ್ಯೂಸಿಂದ. ಸೊ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುತ್ತೆ ಈ ಜ್ಯೂಸು. ನಿಮ್ಮ ಟಾರ್ಗೆಟ್ ರೀಚ್ ಆಗೋವರೆಗೂ ಈ ಥರ ಡಯಟ್ನ ಫಾಲೋ ಮಾಡಿ, ನಾನು ಹೇಳಿರೋ ಥರ. ಆಮೇಲೆ ಏನೇ ತೊಗೊಂಡ್ರೂ ಹೆಲ್ದಿಯಾಗಿ ಪೋರ್ಷನ್ ಕಂಟ್ರೋಲ್ ಮಾಡಿಕೊಂಡು ಲೈಫ್ ಲಾಂಗ್ ನೀವು ನಿಮ್ಮ ಡಯಟ್ನ ಆರಾಮಾಗಿ ನಿಮಗೆ ಬೇಕಿರೋ ಥರ ನೀವು ಫಾಲೋ ಮಾಡ್ಕೋಬೋದು. ಬಟ್ ಪರ್ಟಿಕ್ಯುಲರಾಗಿ ನಮ್ಮ ಟಾರ್ಗೆಟ್ ಇಷ್ಟು ವೆಯ್ಟ್ ಲಾಸ್ ಅಂತ ಇರುತ್ತಲ್ಲ, ಅಷ್ಟು ವೆಯ್ಟ್ ಲಾಸ್ ಕಡಿಮೆ ಮಾಡ್ಕೊಳ್ಳೋವರೆಗೂ ಹೇಳಿರೋ ಥರನೇ ಫಾಲೋ ಮಾಡಿ ಸ್ಟ್ರಿಕ್ಟಾಗಿ. ಡೆಫಿನೆಟ್ಲಿ ನಿಮಗೆ ನಿಮ್ಮ ಟಾರ್ಗೆಟ್ನ ರೀಚ್ ಆಗ್ತೀರಾ. ಸೊ ಇದು ಬಂದುಬಿಟ್ಟು ಬ್ರೇಕ್ಫಾಸ್ಟಾಗಿ ತೊಗೊಳ್ತಿದ್ರು. ಸೊ ಕಂಪಲ್ಸರಿಯಾಗಿ ಸ್ವಲ್ಪ ಹಸಿ ಶುಂಠಿನ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇವ್ರು ಫಾಲೋ ಮಾಡಿದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗು. ಅದರಲ್ಲಿ ಮೇಯ್ನಾಗಿ ಲೈಕ್ ನೀವು 3 ಮೀಲ್ಸ್ ಅಂತಲೂ ಹೇಳ್ಬೋದು, ಇಲ್ಲಾಂದರೆ 2 ಮೇನ್ ಮೀಲ್ಸು. ಸೊ ಮಾರ್ನಿಂಗ್ ABC ಜ್ಯೂಸ್ ಬ್ರೇಕ್ಫಾಸ್ಟ್ಗೆ ತೊಗೊಳೋದ್ರಿಂದ ಅದರಲ್ಲಿ ನಮಗೆ ಅಷ್ಟೊಂದೇನು ಕ್ಯಾಲರೀಸ್ ಸಿಗಲ್ಲ. ಸೊ ಆದ್ರೂ ಅದನ್ನು ನಾವು ಕನ್ಸಿಡರ್ ಮಾಡೋದು 3 ಮೀಲ್ಸ್ ಅಂತಲೇ ಹೇಳ್ಬೋದು. ಸೊ ಬ್ರೇಕ್ಫಾಸ್ಟಿಗೆ ನಾವು ನಾರ್ಮಲ್ ಬ್ರೇಕ್ಫಾಸ್ಟ್ ಮಾಡೋ ಬದಲು ABC ಜ್ಯೂಸ್ನ ತೊಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಲಂಚ್ಗೆ ಯಾವ ಥರ ತೊಗೊಳ್ತಿದ್ರು ಅಂದರೆ ಬ್ಯಾಲೆನ್ಸ್ಡ್ ಲಂಚ್. ನೀವು ಮಾರ್ನಿಂಗ್ ನೈಟ್ ಏನೇ ತೊಗೊಂಡ್ರು ಮಧ್ಯಾಹ್ನ ಮಾತ್ರ ಕಂಪಲ್ಸರಿಯಾಗಿ ಬ್ಯಾಲೆನ್ಸ್ಡ್ ಮೀಲ್ನ ತೊಗೊಳ್ಳೇಬೇಕು ಅಂತ ಎವ್ರಿ ಟೈಮ್ ಹೇಳ್ತಾ ಇರ್ತೀನಿ. ಸೊ ಮಧ್ಯಾಹ್ನಕ್ಕೆ ಬಂದುಬಿಟ್ಟು ಇವ್ರು ಯೂಶ್ವಲಿ ತೊಗೊಳ್ತಿದ್ದು ರೊಟ್ಟಿ ಅಂದರೆ ಚಪಾತಿ ತೊಗೊಳ್ತಾ ಇರಲಿಲ್ಲ. ಚಪಾತಿ ತೊಗೊಂಡ್ರು ಬರೀ ಗೋಧಿ ಹಿಟ್ಟು ಇಂದ ಮಾಡಿರೋಂಥ ಚಪಾತಿ ತೊಗೊಳ್ತಿರ್ಲಿಲ್ಲ. ಅಂತೆ ನಾನು ತೋರಿಸಿರೋಂಥ ವೆಯ್ಟ್ ಲಾಸ್ ಚಪಾತಿ ಹಿಟ್ಟಿದಾವಲ್ಲ, ಸೊ ಅದರಿಂದ ಮಾಡ್ಕೊಳ್ತಿದ್ರು. ಮಲ್ಟಿಗ್ರೇನ್ ಅಥವಾ ರಾಗಿನ ಜಾಸ್ತಿಯಾಗಿ ಯೂಸ್ ಮಾಡಿದ್ದಾರೆ. ಸೊ ತೊಗೊಂಡಿರೋದು ರಾಗಿ ರೊಟ್ಟಿ 2 ತೊಗೊಳ್ತಿದ್ರು. ಆ್ಯಂಡ್ ಕಂಪಲ್ಸರಿಯಾಗಿ ಪ್ರೋಟೀನ್ ಸೋರ್ಸ್ ನೋಡ್ಕೊಳ್ತಿದ್ರು. ಪ್ರೋಟೀನ್ ಅಂದರೆ ನಾನಿಲ್ಲಿ ಎಗ್ ತೋರಿಸ್ತಿದ್ದೀನಿ, ಎಗ್ ಆದರೂ ತೊಗೊಳ್ತಾ ಇದ್ರು, ಇಲ್ಲಾಂದರೆ ಪನ್ನೀರು, ಇಲ್ಲಾಂದರೆ ಕಾಳುಗಳು. ಸೊ ಈ ಥರ ಯಾವುದಾದ್ರೂ ಒಂದು ಪ್ರೋಟೀನ್ ಸೋರ್ಸ್ ಕಂಪಲ್ಸರಿಯಾಗಿ ಯೂಸ್ ಮಾಡ್ತಿದ್ರು. ಈವನ್ ಚಿಕನೂ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸಲಾಡು. ಸೊ ಕಂಪಲ್ಸರಿಯಾಗಿ ಫೈಬರ್, ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಹಾಗೆ ಪ್ರೋಟೀನ್ ಇರೋ ಥರ ನೋಡ್ಕೋಬೇಕು. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, PCOD, PCOS ಈ ಥರ ಪ್ರಾಬ್ಲಮ್ ಇರೋರು ಡೈರಿ ಪ್ರಾಡಕ್ಟ್ಸ್ನ ಅವಾಯ್ಡ್ ಮಾಡಬೇಕು. ಆ್ಯಂಡ್ ಡೀಪ್ ಫ್ರೈ ಮಾಡಿರೋಂಥ ಪ್ರಾಡಕ್ಟ್ಸು, ಜಂಕ್ ಫುಡ್ಗಳು ಈ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಸೊ ಅವಾಗ ಮಾತ್ರ ಅವ್ರಿಗೆ ಪೀರಿಯಡ್ಸ್ ಎಲ್ಲ ಇರೆಗ್ಯುಲರ್ ಆಗೋದನ್ನೆಲ್ಲ ತಪ್ಪಿಸೋದಕ್ಕೆ ಆಗುತ್ತೆ. ಆ್ಯಂಡ್ PCOD ಕಂಟ್ರೋಲಲ್ಲಿರುತ್ತೆ. ಸೊ ಹಾಗಾಗಿ ಡೈರಿ ಪ್ರಾಡಕ್ಟ್ಸ್ ಆಗಿರೋವಂಥ ಹಾಲು, ಮೊಸರು ಈ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ವರ್ಕೌಟ್ಸ್. ಸೊ ಕಂಪಲ್ಸರಿಯಾಗಿ ಫಿಸಿಕಲ್ ವರ್ಕೌಟ್ಸ್ನ ಮಾಡಲೇಬೇಕು, ಇನ್ಕ್ಲೂಡ್ ಮಾಡ್ಕೋಬೇಕು. ಇವ್ರು ಬಂದುಬಿಟ್ಟು ನಾನು ತೋರಿಸಿರೋಂಥ 20 ಮಿನಿಟ್ಸ್ ಏನು ವರ್ಕೌಟ್ಸ್ ಇದ್ದಾವಲ್ಲ, ಸೊ ಅವನ್ನ 20 ಮಿನಿಟ್ಸ್ ವರ್ಕೌಟ್ಸ್ನ ಮಾಡ್ತಿದ್ರು. ನಾನು ಜಸ್ಟ್ 20 ಡೇಸ್ ಅವ್ರು ಏನು ಫಾಲೋ ಮಾಡಿದ್ದಾರೆ ಅದನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. 21 ಡೇಸಲ್ಲಿ 6 kgs ಅಂದರೆ ಸುಮ್ಮನೆ ಅಲ್ಲ, ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೋದು. ಅದು ಈ ಥರ ಹೆಲ್ತ್ ಇಶ್ಯೂಸ್ನ ಇಟ್ಕೊಂಡು ಆ್ಯಂಡ್ ಸ್ಟ್ರಕ್ ಆಗಿರೋ ವೆಯ್ಟ್ನ ಕಡಿಮೆ ಮಾಡ್ಕೋಬೇಕು ಅಂದರೆ ತುಂಬಾ ಕಷ್ಟ. ಸೊ ಕನ್ಸಿಸ್ಟೆನ್ಸಿಯಿಂದ ರೆಗ್ಯುಲಾರಿಟಿ ಮೇಂಟೈನ್ ಮಾಡಿಕೊಂಡು ಕಷ್ಟಪಟ್ಟು ನೀವು ಮಾಡಿ ನಿಮ್ಮ ಟಾರ್ಗೆಟ್ನ ಆರಾಮಾಗಿ ರೀಚ್ ಆಗ್ಬೋದು. ಸೊ ವರ್ಕೌಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮಿನಿಮಮ್ 20 ಮಿನಿಟ್ಸ್ ವರ್ಕೌಟ್ಸ್ನ ಮಾಡಿ, ಆಮೇಲೆ ನಿಮಗೆ ಬೇಕಿತ್ತು ಅಂದರೆ ವಾಕಿಂಗ್ ಎಲ್ಲನೂ ಆರಾಮಾಗಿ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟು ಇವರು ಈವ್ನಿಂಗ್ ಟೈಮ್ ಅಥವಾ ಮಾರ್ನಿಂಗ್ ಟೈಮಲ್ಲಿ ವರ್ಕೌಟ್ಸ್ನ ಮಾಡ್ಕೊಳ್ತಿದ್ರು. 1/2 hour ಅಷ್ಟು ವರ್ಕೌಟ್ಸ್ನ ಮಾಡಿಕೊಂಡು ನೆಕ್ಸ್ಟು ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ಸ್ ಏನು ತೊಗೊಳ್ತಿದ್ರು ಅಂದರೆ ಯೂಶ್ವಲಿ ಇವರು ಈವ್ನಿಂಗಲ್ಲಿ 1 ಕಪ್ಪಷ್ಟು ಗ್ರೀನ್ ಟೀ ತೊಗೊಳ್ತಿದ್ರು. ಅದ್ರ ಜೊತೆಗೆ 1 ಸ್ಮಾಲ್ ಕಪ್ಪಷ್ಟು ರೋಸ್ಟೆಡ್ ಚೆನ್ನ, ಆ ಥರದ್ದನ್ನೆಲ್ಲ ಹೈ ಪ್ರೋಟೀನ್ ಇರುತ್ತೆ. ಆ್ಯಂಡ್ ನಮಗೆ ವೆಯ್ಟ್ ಲಾಸ್ ಫ್ರೆಂಡ್ಲಿನೂ ಹೌದು. ಮಕಾನ ಆಗಿರ್ಬೋದು ಅಥವಾ ನಿಮಗೇನಾದರೂ ಒಂದು ಇಡಿಯಷ್ಟು ಡ್ರೈ ಫ್ರೂಟ್ಸು ಈ ಥರದ್ದು ಏನಾದರೂ ಹೆಲ್ದಿ ಸ್ನ್ಯಾಕ್ಸ್ ಆಗಿ ತೊಗೊಳ್ತಾ ಇದ್ರು. ಗ್ರೀನ್ ಟೀ ಬಂದುಬಿಟ್ಟು ನಮ್ಮ ಡೈಜೆಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮದು ಬೆಲ್ಲಿ ಫ್ಯಾಟ್ ಏನಿದೆಯಲ್ಲ ಅದನ್ನು ಕಡಿಮೆ ಮಾಡೋದಕ್ಕೆ ಗ್ರೀನ್ ಟೀ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಗ್ರೀನ್ ಟೀನ ಈವ್ನಿಂಗ್ ಟೈಮಲ್ಲಿ ತೊಗೊಳ್ಳಿ. ಇಲ್ಲ ಅಂತಂದರೆ ನಿಮಗೆ ಗ್ರೀನ್ ಟೀ ಅವೈಲೇಬಲ್ ಇಲ್ಲ ಅಂತಂದರೆ ಇದ್ರ ಬದಲಾಗಿ
ಜೀರಾ ಟೀ ಅಥವಾ ಚಕ್ಕೆದು ಏನು ಸಿನಮನ್ ವಾಟರ್ ಅಂತ ಬರುತ್ತಲ್ಲ, ಸಿನಮನ್ ಟೀ, ಸೊ ಅದನ್ನಾದರೂ ತೊಗೊಳ್ಬೋದು. ಇಲ್ಲಾಂತಂದರೆ ಯಾವುದಾದ್ರೂ ಹರ್ಬಲ್ ಟೀಗಳನ್ನ ನೀವು ಮಾಡ್ಕೊಂಡು ತೊಗೊಳ್ಬೋದು ಈವ್ನಿಂಗ್ ಟೈಮಲ್ಲಿ. ಆ್ಯಂಡ್ ನೆಕ್ಸ್ಟು ಆಲ್ಮೋಸ್ಟ್ ನೈಟಿಗೆ ಬಂದರೆ ಸೂಪ್ಗಳನ್ನೇ ತೊಗೊಳ್ತಾ ಇದ್ರು. ಸೊ ಸೂಪ್ಗಳು ತುಂಬ ರೆಸಿಪೀಸ್ನ ತೋರಿಸಿದ್ದೀನಿ, ಇದೂ ರೀಸೆಂಟಾಗಿ ತೋರಿಸಿದ್ದೆ. ಈ ಥರ ನಮಗೆ ಲೋ ಕ್ಯಾಲರಿ ಆ್ಯಂಡ್ ಹೈ ಫೈಬರು ಸಿಗುತ್ತೆ. ಆ್ಯಂಡ್ ಇದರಿಂದ ಹೊಟ್ಟೆನೂ ಫಿಲ್ಲಿಂಗ್ ಅನಿಸುತ್ತೆ. ವೆಯ್ಟ್ ಲಾಸ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಕೊಡುವಂಥ ಸೂಪ್ಗಳಿವು. ಸೊ ಇಲ್ಲಿ ನಾನು ತೋರಿಸಿರೋದು ಕುಂಬಳಕಾಯಿ ಸೂಪ್ನ ತೋರಿಸಿದ್ದೀನಿ. ಇದ್ರ ಬದಲಾಗಿ ಸೋರೆಕಾಯಿ ಯೂಸ್ ಮಾಡ್ಬೋದು, ಇಲ್ಲಾಂತಂದರೆ ಕ್ಯಾರೆಟ್ ಯೂಸ್ ಮಾಡ್ಬೋದು, ಅಥವಾ ನಮಗೆ ಬೇರೆ ಯಾವುದಾದ್ರೂ ವೆಜಿಟೇಬಲ್ಸ್ ನಿಮಗೆ ಇಷ್ಟ ಆಗಿರೋಂಥ ವೆಜಿಟೇಬಲ್ಸ್ನ ಇಲ್ಲಿ ಯೂಸ್ ಮಾಡಿಕೊಂಡು ಕಾಳುಗಳು ಒಂದು 2 ಟೇಬಲ್ ಸ್ಪೂನಷ್ಟು ನೆನೆಸಿಟ್ಟಿರೋಂಥ ಕಾಳನ್ನ ತೊಗೊಂಡಿದ್ದೀನಿ, ಕಡಲೆಕಾಳು. ಇದ್ರ ಬದಲಾಗಿ ಹೆಸರು ಬೇಳೆ, ಹೆಸರು ಕಾಳು, ಸೊ ಈ ಥರದನ್ನ ಸ್ವಲ್ಪ ಪ್ರೋಟೀನ್ ಸೋರ್ಸ್ಗೆ ತೊಗೋಬೋದು. ಇಲ್ಲ ಅಂತಂದರೆ ಪನ್ನೀರ್ನ ಯೂಸ್ ಮಾಡಿ. ಆ್ಯಂಡ್ ಒಂದು ಟೊಮೆಟೊ, ಸೊ ಇವನ್ನೆಲ್ಲ ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಪಲ್ಪ್ ಥರ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನಿಮಗೆ ಯಾವ ಥರ ಬೇಕೋ ಅಂದರೆ ಸ್ವಲ್ಪ ಉಪ್ಪು ಆ್ಯಂಡ್ ಆರ್ಗ್ಯಾನೋ ಪೌಡರು, ಆ್ಯಂಡ್ ನಿಮಗೇನಾದರೂ ಸ್ವಲ್ಪ ಸ್ಪೈಸಿ ಆಗಿ ಬೇಕಿತ್ತು ಅಂದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೋಬೋದು, ಇಲ್ಲಾಂದರೆ ಪೆಪ್ಪರ್ ಪೌಡ್ರು, ಈ ಥರ ಎಲ್ಲ ಹಾಕ್ಬಿಟ್ಟು ಈ ಬಿಸಿ ಬಿಸಿ ಆಗಿರೋಂಥ ಒಂದು ದೊಡ್ಡ ಬೌಲಷ್ಟು ಸೂಪ್ನ ನೀವು ನೈಟ್ ತೊಗೋಬೋದು. ಇವರು ಫಾಲೋ ಮಾಡಿರೋದು ಸೂಪ್ನೇ, ಆದಷ್ಟು ಸೂಪ್ಗಳನ್ನೇ ತೊಗೊಳ್ತಿದ್ರು. ವೀಕ್ಲಿ ಒಂದು 5 ಟೈಮ್ಸು ಸೂಪ್ನ ತೊಗೊಳ್ತಿದ್ರು. ಇನ್ನು ಒಂದು 2 ಡೇಸು ಅವ್ರಿಗೆ ಇಷ್ಟ ಆಗುವಂಥದ್ದು ಯಾವುದಾದ್ರೂ ವೆಯ್ಟ್ ಲಾಸ್ ಫ್ರೆಂಡ್ಲಿ ಆ್ಯಂಡ್ ಹೈ ಪ್ರೋಟೀನ್ ಇರುವಂಥ ದೋಸೆಗಳಾಗಿರ್ಬೋದು, ಇಲ್ಲಾಂದರೆ ಥರ ಚಪಾತಿ, ವೆಯ್ಟ್ ಲಾಸ್ ಚಪಾತಿ ಅಥವಾ ಬ್ರೇಕ್ಫಾಸ್ಟ್ ಐಟಮ್ಸ್, ಈ ಥರ ನೈಟ್ ಡಿನ್ನರ್ಗೆ ತೊಗೊಳ್ತಿದ್ರು. ಬಟ್ 2 ಡೇಸ್ ಮಾತ್ರ. ಇನ್ನು ಮಿಕ್ಕಿದ 5 ಡೇಸ್ ಬಂದುಬಿಟ್ಟು ಹೇಳಿದ್ನಲ್ಲ ಸೂಪ್ಗಳು. ಸೊ ಈ ಥರ ಡಯಟ್ನ ಫಾಲೋ ಮಾಡಿ ಅವರು 21 ಡೇಸಲ್ಲಿ 6 kg ಅಷ್ಟು ವೆಯ್ಟ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ನೀವೇ ನೋಡೋದ್ರಲ್ಲ ಅವ್ರು ಹೇಳಿರೋದ್ರಲ್ಲಿ ನನ್ನ ಡಯಟ್ ಫಾಲೋ ಮಾಡಿ ಜಸ್ಟ್ 3 ಡೇಸ್ಗೆ ಅವ್ರದ್ದು ಪಿರಿಯಡ್ಸ್, ಏನು ಇರೆಗ್ಯುಲರ್ ಪಿರಿಯಡ್ಸ್ ಎಲ್ಲನೂ ನಾರ್ಮಲಿಗೆ ಬಂದಿದೆ ಅಂತ ಹೇಳಿದ್ದಾರೆ. ಸೊ ಈ ಥರ ಎಲ್ಲನೂ ಒಂದಕ್ಕೊಂದು ಡಿಪೆಂಡ್ ಆಗಿರುತ್ತೆ. ಸೊ ನಾವು ತೊಗೊಳ್ಳೋವಂಥ ಫುಡ್ ಚೆನ್ನಾಗಿತ್ತು, ನಮ್ಮ ಲೈಫ್ ಸ್ಟೈಲ್ ಚೆನ್ನಾಗಿದೆ ಅಂತಂದರೆ ಡೆಫಿನೆಟ್ಲಿ ನಮಗಿರುವಂಥ ಹೆಲ್ತ್ ಇಶ್ಯೂಸ್ ಕಡಿಮೆ ಆಗುತ್ತೆ. ಸೊ ಈ ಥರ ಅವ್ರು ಡಯಟ್ ರೊಟೀನ್ನ ಫಾಲೋ ಮಾಡಿದ್ದಾರೆ. ಅವ್ರ ವೆಯ್ಟ್ ಲಾಸ್ ಜರ್ನಿನ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದಕ್ಕೆ ಅಪೂರ್ವ ಅವ್ರಿಗೆ ತುಂಬಾ ಥ್ಯಾಂಕ್ ಯು ನಮ್ಮ ಕಡೆಯಿಂದ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.